ಅಲ್ಲ ಕಣೆ ಅಕ್ಕ, ನೀನೇನು ಹೇಳೋಕ್ಕಾಗಲ್ವೇ ಹಾಂ? ಲಾತುಗೆ ಸೈಡ್ ಕೊಡು ಅಂತ ಹೇಳಿ ನಿನ್ನ ಮಗುಗೆ ಪಾಪ ಅಂತ ಗಂಡನ ಕಟ್ಕೊಂಡು ಅವಳ ತಿಪ್ಪೇಸಾಡ್ತಾಳೆ ಕಣೆ. ಎಲ್ಲಾಡು ಕುಕ್ಕಂಡವನಿ ಒಬ್ರು ಮಾತಾಡ್ಸಲ್ಲ ಏನಿಲ್ಲ, ಸುಮ್ಮನೆ ಕುಕ್ಕಂತಾನೆ ಅಂತನ ತಿಂತಿರ್ತಾನೆ ಅಂತ ಗಂಡನ ಕಟ್ಕೊಂಡು ಅವಳ ತಿಪ್ಪೇಸಾಡ್ತಾಳೆ. ಒಂದು ಸೈಡ್ ಕೊಡ್ರಿ, ಮನೆ ಕಟ್ಕೊಂಡಿ ಪಾಪ. ರಾತ್ರಿ ನಾನಲ್ಲಿ ಮನೆ ಕೇಳಿದ್ನಲ್ಲ ಯಾಕ ಮಳೆ ಬರೋದಲ್ಲ ಇರಿಸ್ಲೆಲ್ಲ ಬಡಿಯೋದು, ಅಲ್ಲಿ ಮೇಲೆ ಕಿಟಕಿ ಹಾಕ್ಸಿಲ್ಲ ಒಟ್ಟು ಅಲ್ಲಿ ಸೋರೋದು, ಅಲ್ಲೆಲ್ಲ ಟೊಬ್ಬಿಕ್ಕಾಳು ಅವಳದೊಂಥರ ಪಜಿತಿ. ನಿಮಗೆ ಅವಳು ಸೇನ ಕೈದಾಳೆ ಅಮ್ಮಂಗೆ ಆಗುತ್ತೆ. ನಾವು ಅದನ್ನೇ ಕಣಮ್ಮ ಹೇಳಿದ್ದು, ಮನೆ ಬಾಕ್ಲು ಮಾಡ್ಕೇಳಮ್ಮ, ಸುಮ್ಕಂಡಾರ ಮನೆ ಯಾಕೆ ಸರ್ ಮಾಡ್ಸಕ್ಕೆ ಹೋಗ್ತೀಯ ಅಂತ ನಾನು ಅದನ್ನೇ ಕಣೆ ಹೇಳಿದ್ದು. ಅವಳು ಕೇಳ್ದಿಲ್ಲದ ಸೈಟ್ ಕೊಡಬೇಕು, ಸೈಟು ಕೊಟ್ಟರೆ ಕಟ್ಕೊಂತಾಳೆ ಅವಳು. ಸೈಟ್ ಇಲ್ಲದ ಎಲ್ಲಿ ಕಟ್ಕೊಂತಾಳೆ ಹೇಳು? 15 ಲಕ್ಷ ಕೊಟ್ಟಿದ್ದೀವಲ್ಲ ಹಾಂ, ಅದ್ರಾಗೆ ಎಲ್ಲನೋ ಒಂದು ಇಲ್ಲೇನೆ 1.5 ಲಕ್ಷ 2 ಲಕ್ಷ ಸಿಗ್ತಾವಿಲ್ಲ. ನಮ್ಮೂರಾಗೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಸೈಟ್ ಕೊಡ್ತಾರೆ. ಅಲ್ಲಿ ಒಂದಿಟ್ಟು ಬೈಲಾಕ್ ತಗೊಂಡು ಕಟ್ಕೊಂಡ್ರೆ ಆತಮ್ಮ. ನಿಮ್ಮದೇ ಐತಲ್ಲೇ ಅಕ್ಕ, ಅದನ್ನೇ ಕೊಡ್ರಿ, ಅದನ್ನೇ ಕೊಟ್ಟರೆ ಕಟ್ಕೊಂತಾಳೆ ಪಾಪ. ಹೆಂಗಮ್ಮ ಅವ್ನಿಗೆ ಅವಳು ನಾವು ಹೇಳಿರಿ ಅವ್ನು ಸಿಟ್ಟಾಗ್ತಾನೆ. ಯಾಕಮ್ಮ ಅವಳನು ಇವಾಗ ಒಬ್ರು ಮಾತು ಕೇಳಲ್ಲ ಏನಿಲ್ಲ ಅಲ್ಲ. ಅವಳು ಬತ್ತ ಹೋಗ್ತಾ ಚೆನ್ನಾಗಿದ್ದಿದ್ರೆ ಕೊಡಾರಿ, ಇವ್ರು ಹೆಂಗೆ ಗಂಡ ಇಂಟಿ ಅಂತ ಹಿಡಿಯಕ್ಕೆ ಹೋಗಲ್ಲ. ಯಾಕ ಸುಮ್ಮನಿರು, ನೀನು ಹಂಗೆ ಬೇಡ. ಕೆಲಸದಾಗ ಇದ್ದಾಳೆ ನೀನು ಸಾಸೆ ಬೋಲು ಬುದ್ಧಿವಂತಿ. ಇನ್ನು ಕೂಡ್ದಂಗೆಲ್ಲ ಕೂಡ್ಲಿ ಅಂತಾಳೆ. ಸುಮ್ಮನಿರು, ನಾನೆಲ್ಲ ಹೇಳ್ತೀನಿ. ಏ ಪಾಪ, ಏ ಸತೀಶು, ಸತೀಶು. ಏನು ಚಿಕ್ಕಮ್ಮ? ನಿಮ್ಮ ಅಕ್ಕಗೆ ಸೈಟ್ ಅಂತ ಕೂಡ ಒಂದು ಪಾಪ ಹೊಲನೂ ಕೊಟ್ಟಿಲ್ಲ ಏನಿಲ್ಲ, ಸೈಟ್ ಕೊಡು ಮನೆಗಿನೇ ಮಾಡ್ಕೊಂತಾಳಂತಿ. ಈಗ ಚಿಕ್ಕಮ್ಮ ಸೈಟ್ ಕೊಡ್ತೀವಿ, ಮನೆ ಕಟ್ಕೊಂತಾರ ಅವ್ರು ಕಟ್ಟಲ್ಲ. ಈಗ ಕಟ್ಟಂಗಿದ್ರೆ ಕೊಡ್ತೀನಿ, ಬೇಕಾದ್ರೆ ಕಟ್ಕೊಂಬ್ಲಿ. ಈಗ ನಮ್ಮ ಅಕ್ಕನೇನೆ ಇವಾಗ ಮನೆ ಇಲ್ಲ ಏನಿಲ್ಲ, ಕಟ್ಕೊಂಬ್ಲಿ ಅಂತೀನಿ. ಮನೆ ಕಟ್ಟಂಗಿದ್ರೆ ಮಾತ್ರ ಕೊಡ್ತೀನಿ. ನಾನು ಮಾರಕ್ಕೆ ಅದಕ್ಕೂ ಇದಕ್ಕೂ ಆದರೆ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಚಿಕ್ಕಮ್ಮ. ಅದು ಹೆಂಗೆ ಮಾಡ್ತಾಳ? ಮನೆ ಇಲ್ಲದ ಅವಳು ಸೈಟ್ ಮಾರ್ಕೊಂತಾಳ, ಮನೆ ಇಲ್ಲದ್ದು ಮನೆ ಮಾಡ್ಕೊಂತಾಳೆ. ಅದಂಗೆ ಅವಳು ಮಾರ್ಕೊಂಡು ಎಲ್ಲಿ ಕಟ್ಕೊಂತಾಳೆ ಹೇಳು? ನೀನು ಅವಳು ಹಂಗಲ್ಲವು. ಆಗ ಅವಳ ಜೊತೆ ಸೇರಿ ಅರುಂಧತಿಗೆ ಬಡ್ಡಿ ಕೊಡಕ್ಕೆ ಹೋಗ್ತಾಳೆ. ಅವಳು ಬಡ್ಡಿ ಕೊಡ ಆಸೆ ತೋರಿಸ್ಬಿಟ್ಟವಳೆ. ಅದ ನಾವು ಕೊಟ್ಟಿರೋ ದುಡ್ಡೆಲ್ಲ ಬಡ್ಡಿ ಕೊಟ್ಟವಳೆ ಕಣೆ. 10-15 ಲಕ್ಷ ದುಡ್ಡು ಕೊಟ್ಟಿದ್ದೀವಿ, ಅದನ್ನ ಅವಳ ಕೈಗೆ ಕೊಟ್ಟವಳೆ. ಅದಕ್ಕಾಗಿನ ಅವಳೇನು ಹೇಳ್ತಾಳೆ, ಆ ಸೈಟನ್ನು ಮಾರಿ ನೀನು ಬಡ್ಡಿ ಕೊಡು, ಇನ್ನೂ ದುಡ್ಕೋಬೋದು ಶಾನಕ್ಕೆ, ಇನ್ನೂ ತಗೊಂಡು ಟೌನ್ನಾಗೆ ತಗೊಂಡು ಕಟ್ಟಿಸ್ಬೋದು, ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾಳೆ. ಅವಳು ಇಲ್ಲದ ಅವಳು ಮಾತು ಇವಳು ಕೇಳ್ತಾಳೆ. ತಮ್ಮನ ಮಾತು ಅಂತ ತಮ್ಮನ ಮಾತು ಕೇಳ್ತಾಳ, ತಮ್ಮನ ಹೆಂಡತಿ ಮಾತು ಕೇಳಲ್ಲ ಅವಳು. ಇವ್ರು ಮಾತು ಕೇಳಲ್ಲ, ಅದಕ್ಕೆ ಇವ್ರು ಬಿಟ್ಟಾಕಿವ್ರೆ ಕಣೆ. ಅವಳು ಮಾತು ಕೇಳ್ತಾಳೆ ಕಡೆಗಳ ಅವಳು ಮಾತಾ. ಅವಳಿಗೆ ಯಾರಿಗ ಬೇರೆ 2 ಲಕ್ಷ ದುಡ್ಡು ಕೊಟ್ಟು ಅವಳು ಅವ್ರ ಕೈಯಕ್ಕೆ ದುಡ್ಡು ಕೊಟ್ಟವಳೆ ಅಂದರೆ ನೋಡ್ಲಿ ಅಕ್ಕ ನೀನೇನಿ. ಇಲ್ಲ ಕಣೆ ಯಾಕ, ಮನೆ ತಕ್ಕೆ ತಂದು ಕೊಟ್ರು. ನಾನು ಕೂಕೊಂಡಿದ್ದಂಗೆ ಬಡ್ಡಿ ಮನೆ ತಕ್ಕೆ ತಂದು ಕೊಟ್ರು. ಚಿಕ್ಕಮ್ಮ ತಡಿ, ಇದನ್ನ ಸ್ಟಾರ್ಟಿಂಗು ಇನ್ನು ಹೋಗ್ತಾ 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 ಗೊತ್ತಾಗುತ್ತೆ. ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಏನೋ ಒಂದು 2 ಸತಿ ಕೊಡ್ತಾರೆ, ಬಡ್ಡಿ ಏನೋ ಕೊಡ್ತಾರೆ, ದುಡ್ಡು ಉಸುಲಿ ಮಾಡೋದು ಬಹಳ ಕಷ್ಟ. ಹೆಂಗ ಕೊಡು, ನಾನೆಲ್ಲ ಹೇಳ್ತೀನಿ. ಕೊಡ್ತಾನಂತೆ ಕಣಮ್ಮ, ಕಟ್ಗೆ ಸುಮ್ಮನೆ ಅಂತ ಹೇಳ್ತೀನಿ ನಾನೆಲ್ಲ. ನೀವು ಬಂದಿರೋರು ಎಷ್ಟೋ ತಾರಾಡ್ತೀರಾ ಆಂಟಿ. ನೀವು ಎಷ್ಟೋ ಹೇಳ್ತೀರಾ ಕಟ್ಕೇಳ್ರಿ ಅಂತ, ನಾವು ಅದನ್ನೇ ಹೇಳೋದು. ಕೊಡ್ತೀವಿ, ನಾನು ಅದನ್ನೇ ಹೇಳೋದು ಈ ಅಪ್ಪನಿಗೆ. ನಿಮ್ಮ ಅಕ್ಕನಿಗೆ ಮನೆ ಇಲ್ಲ ಕೊಡಪ್ಪ, ಹೆಂಗೋ ನಾವು ಏನಾಗೋ ದುಡ್ಕೊಂತೀವಿ. ದೇವ್ರಮ್ಮ ನಮಗೇನೋ ಒಳ್ಳೇದು ಮಾಡಿದಾನೆ, ಏನೋ ನಾವೇನೋ ಮಾಡ್ಕೊಂತೀವಿ ಅತ್ಲಾಗೆ. ಎತ್ತರಾಗತ್ತ ನಾನು ಕೆಲ್ಸಕ್ಕೆ ಹೋಗ್ತೀನಿ, ದುಡ್ಕೊಂತೀನಿ. ನಿಮ್ಮ ಅಕ್ಕನಿಗೆ ಮನೆ ಇಲ್ಲ, ಅದಕ್ಕೆ ಸೈಟ್ ಕೊಡಪ್ಪ, ಸೈಟ್ ಕೊಟ್ರೆ ಅತ್ಲಾಗೆ ಹೆಂಗೋ ಅತ್ತಾಗೆ ಎಲ್ಲರೂ ಮನೆ ಕಟ್ಕೊಂಡೆಲ್ಲ ಇರುತ್ತೆ ಅಂತ ನಾನು ಅದನ್ನೇ ಹೇಳೋದು. ಅಯ್ಯಪ್ಪ ನೋಡಿದ್ರೆ ಅಂಥದ್ದು ಅಂತ ಹೇಳ್ತೀವಿ ನಾವು. ಹಂಗಂತ ಹೇಳಿದ್ಕೆ ಅವತ್ತೇನು ಅನ್ಬೇಕಂಟಿ, ಇತ್ಲಾಗ ತಿರುಗ್ರಿ ಇಲ್ಲಿ ಹೇಳ್ತೀನಿ. ಅಲ್ಲ ಕಣಮ್ಮ, ಮಾನಿಲ್ವಲ್ಲ ಅದಕ್ಕಾಗಿನ ಅವಳು ಕರಿಬೇಕು, ಕಳಿಸ್ಬೇಕು ನೀವು. ಅಲ್ಲ ನಾವು ಕರೆಯೋದು ಕಳಿಸೋದು ನಮಗೆ ಗೊತ್ತೈತೆ, ಅದನ್ನೆಲ್ಲ ನೀವೇನು ಹೇಳ್ಬೇಡ್ರಿ. ನಾನು ಕರೆದಿದ್ದು ಆಗೈತೆ, ಕಳಿಸಿದ್ದು ಆಗೈತೆ, ಎಲ್ಲ ಆಗೈತೆ. ನಾವು ಅಲ್ಲೇನೇ ಸೈಟ್ ಕೊಡ್ತೀವಿ ಅಂತಲೂ ಹೇಳಿದ್ದೀವಿ, ಅತ್ತೇನೋ ಹೇಳೈತೆ. ಅಯ್ಯಮ್ಮ ಏನು ಆ ಸೈಟ್ ಮಾರ್ತೀನಿ, ಇನ್ನೂ 2 ಲಕ್ಷ ಕೊಟ್ಟು ಅದನ್ನ 2 ಲಕ್ಷ ಇನ್ನೂ ಬಡ್ಡಿ ಕೊಟ್ಟರೆ ಇನ್ನೂ ಬಡ್ಡಿ ಜಾಸ್ತಿ ಬರುತ್ತಲ್ಲ. ಇನ್ನೂ ಜಾಸ್ತಿ ದುಡ್ಕೋಬೋದಲ್ಲ. ಇವಾಗ ಸದ್ಯಕ್ಕೆ ಬೇಡ, ನಾನು ಬಾಡಿಗೆ ಮನೆಗೆ ಇರ್ತೀನಿ. ಹಿಂಗಂದ್ರೆ ನಾವು ಕೈ ಎಳೆದು ಕೊಟ್ಟು ಕಳ್ಕೊಂಡ್ಮೇಲೆ ಆಗಲೆಲ್ಲ ಕೊಡೋಕ್ಕಾಗುತ್ತಾ? ಇವಾಗ ಹೊಲ ತಗೋ ಅಂತ ಅಂದ್ವಿ, ಹೊಲ ಆದರೆ ಇರುತ್ತೆ, ಮುಂದೆ ಮಕ್ಕಳ ಮರಿಗಾನ ಒಳ್ಳೇದಾಗುತ್ತೆ ತಗೊಂಡ್ವಿ. ನಾವೀಗ ಒಳ್ಳೇದೇ ಹೇಳಿದ್, ನಾವಂತೂ ಕೆಟ್ಟದ್ದು ಯಾವುದೇ ಕಾರಣಕ್ಕೂ ಬಯಸಕ್ಕೆ ಹೋಗಿಲ್ಲ, ಯಾವುದೇ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಮಾಡಿಲ್ಲ. ನಾವು ಹೊಲ ತಗೊಳ್ರಿ ಅಂತಲೇ ನಾವು 3 ಎಕರೆ ಹೊಲ ಕೊಡ್ತೀವಿ, 3 ಎಕರೆ ಹೊಲ ತಗೊಳ್ರಿ ಅಂತಲೇ ಹೇಳಿದ್ದು. ಅಯ್ಯಮ್ಮ ಏನಂತು, ನನಗೆ ಹೊಲ ಬೇಡ, ನನಗೆ ದುಡ್ಡು ಕೊಡ್ರಿ ಅಂತಂತು. ದುಡ್ಡು ಕೊಟ್ಟಿದ್ದೀವಿ, ಈಗ ಸೈಟ್ ಕೊಡ್ತೀನಿ ಅಂತ ಮಾರ್ತೀನಿ ಅಂತ ಅನ್ನುತ್ತೆ. ಮಾರ್ತೀನಿ ಅಂದರೆ ಯಾರು ಕೊಡ್ತಾರೆ? ಅದನ್ನು ಮಾರ್ಕೊಂಡು ತಿಂದರೆ. ಇವೆಲ್ಲ ವಿಷಯ ನಮಗೆ ಕಿವಿಗೆ ಬಿದ್ದವು ಕಣೆ, ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳಿದ್ದು. ನಾನೆಲ್ಲ ಹೇಳ್ತೀನಿ ಅಕ್ಕ. ಇವಾಗ ಕೊಡ್ತಾರಮ್ಮ, ನೀನು ಸುಮ್ಮನೆ ಬೇಸ್ಮಟ್ಟ ಹಾಕ್ಕೊಂಡು ಮನೆ ಕಟ್ಟಿಗೆ ಅದು ಯಾರ್ತ ದುಡ್ಡು ಕೊಟ್ಟಿರೋದು ಅದನ್ನು ಕೇಳಿ ಸುಮ್ಮನೆ ಕಟ್ಕೆ ಮತ್ತು ಕಲ್ಕ ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ. ಇವಾಗ ಹೋಗಿ ಅವಳು ಇಸ್ಕೊಂಡು ಕಟ್ಕೊಂತಾಳೆ. ಇಸ್ಕೊಳಮ್ಮ, ಇಸ್ಕೊಂಡು ಮನೆ ಬಾಕ್ಲು ಮಾಡ್ಕ್ಯಾ, ಮನೆ ಸೋರುತ್ತೆ ಅಂತೇಳಿ ನಾನೆಲ್ಲ ಬುದ್ಧಿವಾದ ಹೇಳ್ತೀನಿ ಅವಳಿಗೆ.
ನಾನು ಎಷ್ಟು ಹೇಳಿದ್ದೀನಿ ನನ್ನಂಗೆ ಹೇಳ್ದಾರ ಇಲ್ಲ ನಿನ್ನ ತಮ್ಮ ಕೊಡ್ತಾನೆ ಕಣಮ್ಮ ನಾವಿದ್ದಂಗೆನೆ ಇಸ್ಕ ನಾವೀಗ ನಾವು ಹೇಳ್ತೀವಿ ನಾವು ತಿರ್ಸೋದು ಕಾಲಕ್ಕೆ ಅಂಥದ್ದ ಏನು ಅಂತ ನಾವು ಅದನ್ನೇ ಹೇಳ್ತೀವಿ ಈಗ ಹೇಳಿದ್ರೆ ಕೇಳಲ್ಲ ಅವಳು ಅವಳದೇ ಒಂಥರ ಅವಳು ಬಡ್ಡಿ ಕೂಡ ಸಿಕ್ತಾ ಹಾರಾಡ್ತಾಳೆ ಮನೆ ಬಾಕ್ಲಿಲ್ಲದ ಯಾವ ಬಡ್ಡಿ ಕೊಟ್ರಿ ಏನಕ್ಕಮ್ಮ ನಿಮ್ದಿಗೆ ಮನೆ ಇರ್ಬೇಕು ಇವಾಗ ನಾಳೆ ಹೊತ್ನಾಗ ಅವ್ರು ಬಂದು ಏನೋ ಬಿಡಿಸಿರೋ ಅಂತ ಮನೇನ ಬಿಡಿಸಿರಿ ಎಲ್ಲಿಗೆ ಹೋಗ್ತಾಳೆ ಅವಳು ನಾವು ಯಾವುದೇ ಕಾರಣಕ್ಕೂ ಆಂಟಿ ಇಲ್ಲಿ ನೋಡ್ರಿ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಕೆಟ್ಟದ್ದು ಬಯಸಿಲ್ಲ ಅವ್ರಿಗೆ ಅನ್ಯಾಯ ಮಾಡಿಲ್ಲ ನಾವು ಒಳ್ಳೇದೇ ಹೇಳೋದು ಅಲ್ಲ ನೀವು ಕರ್ದೇ ಕಳಿಸಿಲ್ಲ ನೀನು ಇನ್ನೇನು ಒಳ್ಳೇದು ಹೇಳ್ತೀಯಮ್ಮ ನೀವು ಕಾಣದೇ ಇರೋದ ಮಾತಾಡಬೇಡ್ರಿ ಆಂಟಿ ನಾನು ಕರೆದಿರೋದು ನನಗೆ ಗೊತ್ತೈತೆ ನೀವು ನೋಡಿಲ್ಲ ನಾನು ಕರೆದಿರೋದು ನೀನು ನೋಡಿಲ್ಲ ನಾನು ಮನೆಯೆಲ್ಲನೇ ಏನಾದರೂ ಮಾಡಿದಾಗ ಹಬ್ಬಗಳಾಗಲಿ ಯುಗಾದಿ ಹಬ್ಬದಾಗೆಲ್ಲ ಕರೆದೆ ಬಾರಕ್ಕ ಅಲ್ಲಿನ ಏನು ಮಾಡ್ತೀಯಾ ಇಲ್ಲೇ ನಮ್ಮನೆಗೆ ಎಲ್ಲರೂ ಹಬ್ಬ ಮಾಡೋಣ ಇಲ್ಲೇನೆ ಅಂತ ಕರೆದೆ ಇಲ್ಲ ಕಣಮ್ಮ ನಾನು ಬರಲ್ಲ ನಮ್ಮನೆಗೆ ಮಾಡ್ತೀನಿ ನೀನು ನಮ್ಮನೆಗೆ ನಾವು ಹಬ್ಬ ಮಾಡಬಾರ್ದಾ ಅಂತಲೇ ಇರುತ್ತೆ ಮತ್ತು ಇನ್ನೊಂದೇನೋ ನಮ್ಮೂರಲ್ಲೇನೋ ಜಾತ್ರೆ ಮಾಡಿದ್ರು ಏನೋ ಮಾರಮ್ಮಂದು ಹಬ್ಬ ಅಂತ ಹೇಳಿ ಸುಮ್ಮನೆ ಸಿಂಪಲಾಗಿ ಮಾಡಿದ್ರು ಅಕ್ಕ ಬಾರಕ್ಕ ನೀನು ಇಲ್ಲೇ ಎಲ್ಲರೂ ಒಟ್ಟಿಗೆ ಮಾಡೋಣ ನೀನು ಇನ್ನೇನು ಹೆಣ್ಮಗಳು ನಮ್ಮನೆಗೆ ಬಂದುಬಿಡು ಅಂತಲೂ ನಾನು ಕರೆದಿದ್ದೀನಿ ಇಲ್ಲ ನಾನು ಬರಲ್ಲ ಅಂತಂತು ಎಷ್ಟು ಸತಿ ಕರೆದು ನಾನು ಇಲ್ಲ ಅನ್ನಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು ನೀವು ಸುಮ್ಮನೆ ಕಾಣ್ದಿರೋದು ಮಾತಾಡಬೇಡ್ರಿ ಈಗ ನಾನು ಕರೆದಿಲ್ಲ ಅನ್ನೋದು ನಿನಗೆ ಇವಾಗ ಕಾಣಿಸ್ತೈತೆ ನೀವು ಇಲ್ಲಿ ಬಂದಿದ್ದೀರಲ್ಲ ಇವಾಗ ಕಾಣಿಸ್ತೈತೆ ಅವಾಗ ನಾನು ಹೋಗಿ ಕರೆದು ನಿಮಗೆ ಗೊತ್ತಿಲ್ಲ ಕರ್ದಿದ್ದಾಳೆ ಚಿಕ್ಕಮ್ಮ ಇವಳೇನು ಬೃಂದ ಏನು ಅಂತವಳಲ್ಲ ಕರೆದಿದ್ದಾಳೆ ಅದೇ ಮಾರಮ್ಮಂದು ದೇವಿದು ಜಾತ್ರೆ ಮಾಡಿದ್ರು ಅವಾಗ ಕರೆದಿದ್ಲು ಹೋಗಿ ಇನ್ನೇನು ಒಂದು ಕುರಿ ತಗೊಂಬರ್ತೀವಿ ಇಲ್ಲಿಗೆ ಬಾರದ್ಲಾಗೆ ಇನ್ನೇನು ಅಂತ ಕರೆದ್ರೆ ಏನೂ ಮಾಡೇ ಇರಲಿಲ್ಲ ಅವ್ರ ಮನೆಗೆ ಬಾ ಅಂತ ಹೆಣ್ಮಗಳು ಬಾರಮ್ಮ ಅಂತ ಕರೆದ್ರು ಬರಲಿಲ್ಲ ಏನು ಮಾಡೋಣ ಬರ್ದಿಲ್ದವ್ರನ್ನ ಅತ್ತೆ ಹೇಳತ್ತೆ ನೀನಾದ್ರೂ ಸುಮ್ಮನೆ ನಿಂತ್ಕೊಂಡಿದೀಯಲ್ಲ ನಾವು ಕರೆದಿಲ್ವಾ ನೋಡಿ ಇವ್ರಿಗೆ ಕಾಣದೇ ಇರೋರಿಗೆ ಅಯ್ಯೋ ಇವಳೇ ಒಳ್ಳೆಯಳಲ್ವೇನಪ್ಪ ಅಂತ ಅನ್ನಿಸುತ್ತೆ ನಾನು ಎಷ್ಟು ಸತಿ ಕರೆದಿದ್ದೀನಿ ಹೇಳು ಮೊನ್ನೆ ಅದು ಗೌರಿ ಹಬ್ಬದಾಗೆ ಆವಾಗಲೂ ಕರೆದಿದ್ದೀನಿ ಸೀರೆ ತಗೊಂಬರ್ತೀನಿ ಬಾರಕ್ಕ ನಿನ್ಗೆ ಯಾವ್ದು ಬೇಕೋ ಅದನ್ನ ಸೀರೆ ತಗೊಂಬಂತೆ ಬಾಗಿನ ಕೊಡ್ತೀನಿ ಅಂತ ಬೇಡ ನಿನ್ನ ಸೀರೆ ಬೇಡ ಏನೂ ಬೇಡ ಇನ್ನೂ ತೊಂದರೆ ಇಲ್ಲ ನೀನು 500 ರೂಪಾಯಿ ಸೀರೆ ಅಂತ ಅತ್ತೀಯ ಅದು ಮುಸ್ರೆ ಬಟ್ಟೆ ಆಗಿರುತ್ತೆ ಮುಸ್ರೆ ಬಟ್ಟೆಗೆ ಇನ್ನೂ ಕಡೆ ಆಗಿರುತ್ತೆ ಅಂತ ಸೀರೆ ಅಂತ ಹೇಳ್ತು ಏನೋ ತಂದೆ ಇಲ್ಲ ಬಾರಕ್ಕ ನಿನ್ಗೆ ಯಾವ್ದು ಬೇಕೋ ಅದನ್ನೇ ತಗೊಂಬಂತೆ ಈಗ 2000 ರೂಪಾಯಿ ಬೇಕಂದ್ರೆ 2000 ರೂಪಾಯಿ ತಗ 3000 ರೂಪಾಯಿ ಬೇಕಂದ್ರೆ 3000 ರೂಪಾಯಿದೇ ತಗ ಒಂದು ಸ್ವಲ್ಪ ಚೆನ್ನಾಗಿರೋದೇ ತಗ ಬಾ ನೀನು ಯಾವ್ದು ಒಪ್ತಿ ಅದನ್ನೇ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಸುಮ್ಮನೆ ಮಾತಾಡಿದ್ರೆ ಯಾರಿಗೆ ತಾನೇ ಕರಿಯಕ್ಕೆ ಮನ್ಸು ಬರುತ್ತೆ ಹೇಳಿ ನೀವು ಕರಿಯಲ್ಲ ಅಂತ ದೊಡ್ಡದಾಗಿ ಹೇಳ್ತಿರಲ್ಲ ಹಿಂಗೆಲ್ಲ ಮಾತಾಡಿದ್ರೆ ಯಾರಿಗೆ ತಾನೇ ಕರಿಯಕ್ಕೆ ಮನ್ಸು ಬರುತ್ತೆ ಹೇಳಿ ಇದು ಉತ್ತರ ಕೊಡ್ರಿ ನೀವು ಫಸ್ಟ್ ನನಗೆ ಇಲ್ಲ ಕಣೆ ಕರಿತಾಳೆ ಪಾಪ ಅವಳದೇ ಒಂದು ಇಟ್ಟು ಸೇಡು ಸುಮ್ಮನಿರಮ್ಮ ನೀನು ಟೆನ್ಷನ್ ತಬಿಡು ಹೋಗು ನೀನು ಬಾಳೆನ ಬದುಕೇನ ಮಾಡ್ತೇ ಹೋಗು ನಾನೆಲ್ಲ ಹೇಳ್ತೀನಿ ಮತ್ತು ಸುಮ್ಮನೆ ಮಾತಾಡಿದ್ರೆ ನನಗೆ ಮೈಯಾಗ ಉರಿದು ಬಿಡುತ್ತೆ ನೀವು ಕರಿಯಲ್ಲ ಅಂತ ಮತ್ತೆ ಕಾಣ್ದಿಲ್ಲದ ಏನಕ್ಕೆ ಮಾತಾಡಬೇಕು ಇವ್ರು ಸುಮ್ಮನೆ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಇವಳೇ ಕರಿಯಲ್ಲ ಅಂತ ಹೇಳ್ತಾರೆ ನೋಡಬೇಕು ಮಾತಾಡಬೇಕು ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡ್ಬಿಟ್ರೆ ನನಗೆ ತುಂಬ ಕೋಪ ಬರುತ್ತೆ ನಾನು ಕೇಳೋವಷ್ಟು ಕೇಳ್ತೀನಿ ಕೇಳ್ದಿಲ್ಲದೆಲ್ಲ ಕೇಳಲ್ಲ ಎಷ್ಟಂತ ಕೇಳೋಣ ಹೇಳು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಸುಮ್ಮನೆ ಚಿಕ್ಕಮ್ಮ ಅವಳು ಕರೀತಾಳೆ ಅವಳು ಯಾವುದೇ ಕಾರಣಕ್ಕೂ ಏನು ಅನ್ನಬೇಡ ಬೃಂದನ್ನ ಸರಿಯಪ್ಪ ಆಯಿತು ಅಲ್ಲ ಅವಳು ನೋಡಿ ಹೆಂಗಂತಾಳೆ ನಾನೇನು ನೋಡಿಲ್ವಲ್ಲ ಅಂತ ಹೇಳಿದೆ ಏನೋ ಮಾಡಿ ನಮ್ಮ ಲಾತ ಒಂದು ಸೈಟ್ ಕೊಡಿಸಿ ಅವಳ ಮನೆಗೇ ಮಾಡ್ಕೊಂಬಂಗೆ ಹೋಗ್ಬೇಕು ನೋಡಿರಿ ನನಗೆ ಅಯ್ಯ ಅನಿಸುತ್ತೆ ನಮ್ಮ ಚಿಕ್ಕಮ್ಮ ಹಿಂಗೆ ಮಾಡ್ತಪ್ಪ ಬಂತು ನನಗೆ ನಮ್ಮ ತಮ್ಮಗೆ ಹೇಳಿ ಸೈಟ್ ಕೊಡಿಸ್ತು ಅಂತ ಅವಳು ನೆನೆಸ್ಕೊಂಡ್ರೆ ಸಾಕು ಹೆಂಗ ಬಂದಿದ್ದೀನಿ ಅವಳು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಪಾಪ ಮಳೆ ನೀರು ಬೇರೆ ಅಲ್ಲಿ ಸೋರುತ್ತೆ ಒಳಗಡೆನೇ ಬರ್ತವೆ ಅದಕ್ಕೆ ರಾತ್ರಿ ಹೊತ್ತಿನ ಮಳೆ ಬರಬೇಕಾದ್ರೆ ಇರೋಕ್ಕಾಗಲ್ಲ ಅದಕ್ಕೇ ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವಳಿಗೆ ನೋಡ್ತಾ ಇರ್ರಿ ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.